ನುಡಿಯ ಬ್ರಹ್ಮವನ್ನು ನಡೆಗೆ ತಂದಿತ್ತ ಎನ್ನುಡೆಯ ಶ್ರೀಗುರುವೆ ಕೃಪೆಯಾಗು. ಶೈವ ಮಾರ್ಗದ ಬಹುಧನುವ ತಾರಿಸಿ ವೀರಶೈವಾಮೃತ ಮಲೆನುಣಿಸಿ ಬರೆದನ್ನ ಹೆತ್ತವ ಶ್ರೀಗುರುವೆ ಕೃಪೆಯಾಗು. ಉನ್ನತದ ಶಿಖೆಯ ಸೌಜನ್ಯವಾಗಿರ್ದ ನಿಶೂನ್ಯ ಬ್ರಹ್ಮವನ್ನು ಎನ್ನನೇ ನೆಲೆದಿತ್ತ ಚನ್ನ ಶ್ರೀಗುರುವೆ ಕೃಪೆಯಾಗು. ಶಿವಾಚಾರ ಪಕ್ಷಂ ಕೃಪಾಭರ್ತಕಟಾಕ್ಷಂ ಷಡದ್ವಾದಿ ಬೀಜಂ ನತಾಮರ್ತ್ಯ ಭೋಜಂ ಪರಿತ್ಯಕ್ತ ರಾಗಂ ಪರಬ್ರಹ್ಮಯೋಗಂ ಮಹಾಲಿಂಗ ಸಂಗಂ ಭಜೆ ಸಿದ್ಧಲಿಂಗಂ. ಪ್ರಾತಸ್ಮರಣೆ ಕರ್ತೃವಿನನ್ನ ಹನುಮಂದಿರದಲ್ಲಿ ಭಕ್ತಿ ಪುರಸ್ಸರ ನಮನಗಳೊಂದಿಗೆ ಅರ್ಚಿಸುತ್ತಾ ಕ್ಷೇತ್ರದ ಅಧಿದೈವವಾಗಿರ್ತಕ್ಕಂಥ ಹಾವನೂರು ಕ್ಷೇತ್ರದ ಅಧಿದೈವ ಕರ್ನಾಟಕದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ದ್ಯಾಮಲಾಂಬೆ. ಈ ದ್ಯಾಮವನ ಅಪರೂಪವಾಗಿರ್ತಕ್ಕಂಥ ಕ್ಷೇತ್ರದೊಳಗೆ ಪ್ರತಿ ವರ್ಷ ಪದ್ಧತಿಯಿಂದ ನಡೆದುಕೊಂಡು ಬರ್ತಕ್ಕಂಥ ಶ್ರೀದೇವಿ ಪುರಾಣ, ರಾಜರಾಜೇಶ್ವರಿ ಪುರಾಣ ನಡೆದುಕೊಂಡು ಬರ್ತಕ್ಕಂಥದ್ದು. ಈ ವರ್ಷ ಪರಮ ಪೂಜ್ಯರಾಗಿರ್ತಕ್ಕಂಥ ಆಲಮೇಲ ಶ್ರೀಗಳವರು ನಿಮ್ಮ ಈ ಸೇವೆಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ಭಾಳ ಪುಣ್ಯ ಪುರುಷರು, ಅವರು ಚೆನ್ನಾಗಿ ಮಾತಾಡ್ತಾರೆ, ಕೇಳ್ರಿ. ದೇವಿ ಪುರಾಣ ಯಾವಾಗ ಹೋದ್ರು ಎಲ್ಲಿ ಹೋದ್ರು ಒಂದೇ ಥರ ಇರ್ತದಿಲ್ಲ ಅಂತಲ್ಲ, ಹೇಳುವ ಶೈಲಿ, ಮನುಷ್ಯನ ಜೀವನದೊಳಗೆ ಅದನ್ನು ಅಳವಡಿಸ್ಕೊಳ್ಬೇಕಾದಂಥ ಅಪರೂಪವಾಗಿರ್ತಕ್ಕಂಥ ಸದ್ವಿದ್ಯೆಗಳು ಎಲ್ಲರೂ ಅತಿ ಅಪರೂಪವಾಗಿರ್ತಕ್ಕಂಥ ರೀತಿಯಲ್ಲಿ ಬರಬೇಕಾದದ್ದು ಅವಶ್ಯದ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಲಾಕಾರನ ಕರ್ಕೊಂಡು ಬಂದಾರ. ಭಾಳ ಖುಷಿ ಆಗ್ತದೆ. ಮನುಷ್ಯನ ಜೀವನದೊಳಗೆ ಅಲಭ್ಯ ಲಾಭ ಅಂತ ಹೇಳ್ತಾರೆ. ಅಲಭ್ಯ ಲಾಭ ಅಂದ್ರೆ ಸಿಗಬಾರ್ದು ಸಿಕ್ಕಂಗ, ಸಿಗಬಾರ್ದು ಸಿಕ್ಕಂಗಂದ್ರೆ ವಿಶೇಷವಾಗಿರ್ತಕ್ಕಂಥ ಪುಣ್ಯದ ಭಾಗ ಅಂತದು. ಆ ಪುಣ್ಯದ ಭಾಗ ಯಾರಿಗಿರ್ತತೆ ಅಂಥ ಅಪರೂಪವಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಇಂಥ ಸೇವಾ ಅವಧಿಗಳನ್ನು ನಾವು ಅಳವಡಿಸಿಕೊಂಡು ಕೇಳಿಕೊಂಡು ಒದಗಿಸಿಕೊಂಡು ಬರ್ತೇವೆ. ದೇವಿ ಪುರಾಣದೊಳಗೆ ಇವತ್ತು ಅತ್ಯಂತ ಅಪರೂಪವಾಗಿರ್ತಕ್ಕಂಥ ರೀತಿಯೊಳಗೆ ಮಧುಕೈಟ ಬರುವುದೇನು ಕೇಳ್ಕೊಂಡು ಬಂದಿರಲ್ಲ. ನಿನ್ನೆ ದಿವಸ ಏನು ನಡೆದು, ನಿನ್ನೆ ಯಾರು ಬಂದಿದ್ರು ಸ್ವಾಮಿಗಳು? ಸ್ವಾಮಿಗಳು ಯಾರು ಬಂದಿದ್ರು ನಿನ್ನೆ? ಹಾಂ, ನಿನ್ನೆ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳು ಬಂದಿದ್ದರು. ದಿವಸ ಒಬ್ಬೊಬ್ಬರ ಪೂಜ್ಯರ ದರ್ಶನ ಭಾಗ್ಯವನ್ನು ನಿಮಗೆ ಕೊಡಿಸೋದ್ರ ಜೊತೆಗೆ ಅವರಿಂದ ಉಪದೇಶ ಮಾಡ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಭಾಗ್ಯವನ್ನು ಪಡ್ಕೊಂಡು ಬಂದಿದ್ದೀರಿ. ದೇವಿ ಪುರಾಣ ಅಂದರೆ ಏನು ಅನ್ನೋದನ್ನು ನಿನ್ನೆ ಅವರು ಹೇಳಿರ್ತಾರೆ, ಪೂಜ್ಯರು ಹೇಳಿರ್ತಾರೆ. ಕೇಳೋದಕ್ಕೆ ಭಾಳ ಚಂದ, ಯಾಕಂದ್ರೆ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ರೀತಿಯ ಉದಾಹರಣೆಗಳನ್ನು ಕೊಡ್ತಾ ದೇವಿ ಪುರಾಣಗಳನ್ನು ಕೇಳ್ಕೊಂಡು ಬರ್ತೀವಿ ನಾವು. ಅದನ್ನ ಮೂಲ ಉದ್ದೇಶವಾಗಿರ್ತಕ್ಕಂಥ ತತ್ವದ ದರ್ಶನ ಮಾಡ್ಕೊತ ಹೋದ ಹಾಗೆ ಯಾರು ತತ್ವದರ್ಶಿಗಳು, ಯಾರು ತತ್ವಕ್ಕೆ ಅಪರೂಪವಾಗಿರ್ತಕ್ಕಂಥ ರೀತಿಯಲ್ಲಿ ಬೇಡಿಕೆ ಇರ್ತದೆ, ತತ್ವವನ್ನು ತಿಳ್ಕೊಬೇಕಂತ ಬಂದಿರತಕ್ಕಂಥವ್ರಿಗೆ ಒಂದು ಗುಂಪು ಆದ್ರೆ, ಇನ್ನೊಂದು ಗುಂಪು ಖುಷಿ ಪಡೋದು. ಅದಕ್ಕಂದ್ರೆ ದೇವಿ ಹೊಡೆದ್ಲು, ಬಡದ್ಲು, ಕಡದ್ಲು, ಕುಡಿದ್ಲು ಅಲ್ಲ, ಖುಷಿ. ನೋಡಲೆ ಕುಸ್ತಿ ಆಡೋದು ನೋಡಿದ್ರೆ ಹೆಂಗೆ ಖುಷಿ ಆಕತ್ತಲ್ಲ, ಹಂಗೆ ಮನುಷ್ಯನ ಜೀವನದ ಹೋರಾಟದ ಸತ್ಫಲವಾಗಿ ಉತ್ತಮವಾಗಿರ್ತಕ್ಕಂಥ ರೀತಿಯೊಳಗೆ ಕೆಟ್ಟದ್ದನ್ನು ಹೊರಗೆ ಹಾಕಿ ಒಳ್ಳೆಯದನ್ನು ಅಳವಡಿಸ್ಕೊಳ್ತಕ್ಕಂಥ ದೊಡ್ಡ ಸಾಧನೆ, ಅಪರೂಪವಾಗಿರ್ತಕ್ಕಂಥ ಬೋಧೆ ನಮ್ಮ ದೇವಿ ಪುರಾಣದಲ್ಲಿ ಸಿಗೋದಕ್ಕೆ ಸಾಧ್ಯವಾಗ್ತದೆ. ನಮಗೆ ದುರ್ಗುಣಗಳು, ದೇವಿ ಪುರಾಣ ಅಂದ್ರೆ ಒಂಥರ ದೇಹದ ಪುರಾಣ ಇದ್ದಂಗೆ. ದೇಹದ ಪುರಾಣ, ದೇಹದೊಳಗೆ ಏನಿಲ್ಲ, ಎಲ್ಲ ಐತಿ. ಪಂಚಭೂತಗಳ ಪಂಚೀಕರಣದ ವಿಚಾರದಲ್ಲಿ ಬಂದಾಗ ಅರ್ಥ ಆಗತ್ತೆ ನಮಗೆ, ನಿಮಗೂ ಅರ್ಥ ಆಗಿರ್ತತಿ ತಿಳ್ಕೊಂಡಿರೋರಿಗೆ. ಜಗತ್ತು ನಿರ್ಮಾಣ ಆಗಿರ್ತಕ್ಕಂಥ ವಿಚಾರದಲ್ಲಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ತಿಳ್ಕೊಂಡು ಹೇಳಿ, ಆ ರೀತಿಯಲ್ಲಿ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಎಲ್ಲ ರೀತಿಯ ವಿದ್ಯಾದಿಗಳು ಪಿಂಡಾಂಡದಲ್ಲಿ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ಕಾಣ್ತೇವೆ. ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ರೀತಿಯ ವ್ಯವಸ್ಥೆಯಲ್ಲಿ ಯಾರಿಗೆ ಏನು ಬೇಕೋ ಅದನ್ನು ಅಳವಡಿಸ್ಕೊಳ್ತಕ್ಕಂಥ, ಯಾರಿಗೆ ಯಾವ ಸಾಧನೆಯಲ್ಲಿ ಬಲಗೊಳ್ಳಬೇಕೋ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ವಿದ್ಯೆ
ಈ ದೇವಿ ಪುರಾಣ ಒಂದರಿಂದ ಸಿಗೋದಕ್ಕೆ ಸಾಧ್ಯವಾಗ್ತದೆ ನಮಗೆ. ದುರ್ಗುಣಗಳಿಗೆ ರಾಕ್ಷಸರು ಅಂತ ಕರೆದು, ಸುಗುಣಗಳಿಗೆ ದೇವತೆಗಳಂತ ಕರೆದು, ಇವುಗಳೆಲ್ಲವನ್ನೂ ಅಪರೂಪವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಕ್ಷೀಭೂತವಾಗಿರ್ತಕ್ಕಂಥ ರೀತಿಯೊಳಗೆ ನಿಂತು ವಿಮರ್ಶೆ ಮಾಡಿಕೊಂಡು ನೋಡ್ತಕ್ಕಂಥ ಶಕ್ತಿ ಆ ರಾಜರಾಜೇಶ್ವರಿ ಶಕ್ತಿ. ಮನುಷ್ಯನ ಜೀವನದ ಸಫಲತೆ ಅನ್ನತಕ್ಕಂಥದ್ದು ಈ ಒಂದು ಸದ್ಗುಣಗಳಲ್ಲಿ ಬೆಳೆದುಕೊಂಡು ಕಾಣ್ತೀವಿ ನಾವು. ದುರ್ಗುಣಗಳು ಮತ್ತು ಸುಗುಣಗಳು ಇವುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು, ಹೊಡೆದಾಟಗಳು, ಅವುಗಳನ್ನು ಅಳವಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯ ಸಾಧನೆಯ ಪಥ ಮನುಷ್ಯನ ಜೀವನದೊಳಗೆ ಅಳವಡಿಸ್ಕೊಂಡು ಬರಬೇಕಾದಂಥದ್ದು ಅವಶ್ಯದ. ಇದು ದೇವಿ ಪುರಾಣದ ಅಪರೂಪ ಆಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ರೀತಿಯೊಳಗೆ ದ್ಯಾಮಮ್ಮ ಹೆಂಗದಾಳಂತ ನಿಮಗೆಲ್ಲ ಗೊತ್ತದ. ಕ್ಷೇತ್ರದ ಅಧಿದೇವವಾಗಿರ್ತಕ್ಕಂಥ ದ್ಯಾಮಲಾಂಬನನ್ನು ಸ್ಮರಿಸೋದರೊಂದಿಗೆ ಅವಳ ಇರುವಿಕೆ, ಜೀವನದ ಚರಿತ್ರೆ, ರಾಕ್ಷಸರನ್ನು ಹೊಡೆದಿರ್ತಕ್ಕಂಥದ್ದು, ದುಷ್ಟ ದುರ್ಗುಣಗಳನ್ನು ದೂರ ಮಾಡಿರ್ತಕ್ಕಂಥದ್ದು, ಶಿಷ್ಟರನ್ನು ಭಕ್ತರನ್ನು ಕಾಪಾಡಿರ್ತಕ್ಕಂಥದ್ದು, ಇವುಗಳನ್ನೆಲ್ಲನೂ ಕೇಳ್ತೀವಿ ನಾವು. ಈ ರೀತಿಯಲ್ಲಿ ವಿಚಾರ ಮಾಡಿದಾಗ ದೇಹದ ಪುರಾಣ ದೇವಿ ಪುರಾಣದ ವಿಚಾರದಲ್ಲಿ ಬರ್ತದೆ. ಮನುಷ್ಯ ತನ್ನ ಜೀವನದೊಳಗೆ ಏನೆಲ್ಲವನ್ನು ಅಳವಡಿಸ್ಕೊಂಡು ಬರೋದಕ್ಕೆ ಸಾಧ್ಯವಾಗ್ತದೆ ಅಂತ ಪಿಂಡಾಂಡಗತವಾಗಿರ್ತಕ್ಕಂಥ ರೀತಿಯ ಎಲ್ಲ ವಿದ್ಯಮಾನಗಳು, ಬ್ರಹ್ಮಾಂಡಗತವಾಗಿರ್ತಕ್ಕಂಥ ವಿದ್ಯಮಾನಗಳು ಭಾಳ ಸಮೀಕರಣವಾಗಿರ್ತಕ್ಕಂಥ ರೀತಿಯಲ್ಲಿ ಇರೋದನ್ನು ಕಾಣ್ತೀವಿ ನಾವು. ಆ ರೀತಿಯಲ್ಲಿ ಆಳವಾಗಿ ತತ್ವ ಸಿದ್ಧಾಂತಗಳನ್ನು ಹೇಳ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ರುಚಿಸೋದಿಲ್ಲ, ಖಂಡಿತ ರುಚಿಸೋದಿಲ್ಲ. ನಮ್ಮ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ರೀತಿಯ ಉದಾಹರಣೆಗಳನ್ನು ಕೊಡೋದ್ರ ಜೊತೆಗೆ, ಈಗ ನೋಡ್ರಿ, ಕೇಳಿದಿರಿ ನೀವು, ಬ್ರಹ್ಮ ವಿಷ್ಣು ನುಂಗ್ದ, ವಿಷ್ಣು ಬ್ರಹ್ಮನ್ ನುಂಗಿದ. ನುಂಗೋದಂದ್ರೇನು? ಅವರ ಅಂತರಂಗದಲ್ಲಿರ್ತಕ್ಕಂಥ 14 ಲೋಕಗಳಲ್ಲಿರ್ತಕ್ಕಂಥ ದರ್ಶನ ಮಾಡಿಕೊಂಡ, ಹೌದಿಲ್ಲ? ಇವೆಲ್ಲವೂ ನಮ್ಮ ದೇಹದೊಳಗೆ ಅದಾವ, ಖಂಡಿತವಾಗಿ ಅನುಮಾನನೇ ಇಲ್ಲ. ಜ್ಞಾನ ಅನ್ನತಕ್ಕಂಥದ್ದು ಅತ್ಯಂತ ಅಪರೂಪವಾಗಿರ್ತಕ್ಕಂಥದ್ದು. ಆ ಜ್ಞಾನದ ಅಪರೂಪವಾಗಿರ್ತಕ್ಕಂಥ ಸಾಧನೆ ಮನುಷ್ಯನ ಜೀವನದೊಳಗೆ ಅಳವಡಬೇಕು ಅಂದಪ್ಪ ಅಂದ್ರೆ ಸಾಧನೆ ಮುಖ್ಯವಾಗ್ತದೆ. ಅದನ್ನು ಬರೆದಿರ್ತಕ್ಕಂಥ ಚಿದಾನಂದ ಅವಧೂತರೇ ಹೇಳ್ತಾರೆ, ಇಂತಹ ಅಪರೂಪವಾಗಿರ್ತಕ್ಕಂಥ ಸಾಧನೆ ಸುಲಭವಾಗಿರ್ತಕ್ಕಂಥದ್ದಲ್ಲ. ಇದೊಂದು ಅಪರೂಪವಾಗಿರ್ತಕ್ಕಂಥ ಎಲ್ಲ ವಿದ್ಯೆಗಳಿಗೆ ಮೇರು ಸದೃಶವಾಗಿರ್ತಕ್ಕಂಥ ರೀತಿಯ ಸತ್ಫಲಗಳನ್ನು ಕೊಡ್ತಕ್ಕಂಥ ವಿದ್ಯೆ ಇದಾಗಿ, ಜೊತೆಗೆ ಸಾಧನೆಯನ್ನು ಯಾರು ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಅದರ ಫಲ ದೊರಕೋದಕ್ಕೆ ಸಾಧ್ಯವಾಗ್ತದೆ ಅಂತ. ಖಂಡಿತವಾಗಿ ಮನುಷ್ಯನ ಜೀವನದ ಸಫಲತೆ ಯಾರು ಸಾಧಿಸ್ತಾರೆ ಅವ್ರಿಗದು ಸಿದ್ಧಿ ಆಗೋದಕ್ಕೆ ಲಕ್ಷಣಗಳನ್ನು ತೋರಿಸೋದಕ್ಕೆ ಸಾಧ್ಯವಾಗ್ತದೆ. ದುರ್ಗುಣಗಳು ಸುಗುಣಗಳು ಅಂದಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡ್ತೀವಿ, ಮತ್ತೇನೇ ವಿಶೇಷವಾಗಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ರಾಗದ್ವೇಷಗಳಂತ ಹೇಳಿದರು. ಇಬ್ಬರು ರಾಕ್ಷಸರನ್ನೇನು ಕೊಂದ್ರಲ್ಲ, ಕಿವ್ಯಾಗ ಹುಟ್ಟಿದವರು, ಹೌದಿಲ್ಲ? ರಾಗದ್ವೇಷಗಳು. ಮಧುಕೈಟವರು ಭಾಳ ರುಚಿಯಾಗಿ ಮಾತಾಡಕ್ಕೆ ಹಚ್ಚಿ ನಿಮ್ಮ ದಾರಿ ತಪ್ಪಿಸ್ತಕ್ಕಂಥವ್ರು. ಏನೇ ಹೋ, ಜೀವನದೊಳಗೆ ಮನುಷ್ಯ ತನ್ನ ದಾರಿ ತಪ್ಪೋದಕ್ಕೆ ಎಷ್ಟು ಬೇಕೋ ಅಷ್ಟು ದುರ್ಗುಣಗಳನ್ನು ಕಲಿಯೋದಕ್ಕೆ ಅವಕಾಶ ಇದೆ. ಮನುಷ್ಯ ತನ್ನ ಮೇರು ಸದೃಶವಾಗಿರ್ತಕ್ಕಂಥ ಸದ್ಗತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಜ್ಞಾನದ ಅಪರೂಪವಾಗಿರ್ತಕ್ಕಂಥ ದಾರಿನೂ ಇಲ್ಲಿದ್ದಾವೆ. ಅವೆಲ್ಲ ಎಲ್ಲಿರ್ತವೆ ಅಂದ್ಕೊಂಡಪ್ಪ ಅಂದ್ರೆ ಯಾರು ಸಾಧಿಸ್ತಾರ ಅವ್ರಿಗೆ ಹೊಡಿತೇನೆ, ಅವ್ರಿಗೆ ಅಳವಡ್ತಾವೆ. ಇದಕ್ಕೆ ಬೇಕಾದಷ್ಟು ಕಥೆಗಳು, ಉದಾಹರಣೆಗಳು ನಮ್ಮ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯವಾಗ್ತದೆ. ನಮ್ಗೆ ಬೇಕಾದಷ್ಟು ಅದಾವೆ ಕಥೆಗಳು, ಉದಾಹರಣೆ. ನಾನು ಬಹಳ ದೊಡ್ಡದಾಗಿರ್ತಕ್ಕಂಥ ರೀತಿಯೊಳಗೆ ಏನು ಹೇಳೋದಿಲ್ಲ. ಮುಂದೆ ದೇವಿ ಪುರಾಣದಲ್ಲಿ ಬರೋದನ್ನು ಗುರುಗಳು ಹೇಳ್ತಾರೆ, ನಿಮ್ಗೆ ಗೊತ್ತದ. ಮನುಷ್ಯನ ಜೀವನದೊಳಗೆ ದುರ್ಗುಣಗಳು ಸುಗುಣಗಳು ಸ್ವಾರ್ಥ ಮನೋಭಾವ ಅನ್ನತಕ್ಕಂಥದ್ದು ಇದೆಯಲ್ಲ, ಇದು ಮನುಷ್ಯನನ್ನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯೊಳಗೆ ನಾಶ ಮಾಡ್ಕೊಂಡು ಬರ್ತದೆ. ಹುಟ್ಟಿ ಬಂದಿರತಕ್ಕಂಥ ಶರೀರದ ಸಾರ್ಥಕ ಸದುಪಯೋಗ ಆಗಲಿಲ್ಲ ಅನ್ನಪ್ಪ ಅಂದ್ರೆ, ನಾನೇನು ಹೇಳಿದೆ ನಿಮ್ಗೆ, ಹುಟ್ಟಿ ಬಂದಿರತಕ್ಕಂಥ ಶರೀರದ ಸಾರ್ಥಕ ಸದುಪಯೋಗ ಆಗಬೇಕು, ಹೌದಿಲ್ರಿ? ಈ ಶರೀರ ನಾವು ತಂದೇವಿ, ಶರೀರ ಇದು ನಂದು, ಹೌದಿಲ್ರಿ? ಇದೇನು ಹೊಸದಾಗಿ ಹೇಳಕತ್ತೀರಿ ನೀವು ಅಂತೀರಿ? ಇಲ್ಲ, ನಿಮಗೆಲ್ಲ ಅರ್ಥ ಆಕತಿ. ಶರೀರ ಇದು ನಂದು, ನಾನ ಶರೀರ ಅಲ್ಲ. ಅರ್ಥ ಆಕತಿ?
ಭಾಳ ಸರಳ ಅರ್ಥ ಮಾಡ್ಕೋತೇವೆ. ದಿವಸ ವ್ಯವಹಾರದೊಳಗೆ ಈ ಮಾತುಗಳನ್ನು ಬಳಸ್ತೀವಿ. ದೊಡ್ಡದೊಂದು ಕಂಬಳಿ ಹೊಚ್ಕೊಂಡು ಸುಮ್ಮನೆ ಮಕ್ಕಂಡಿದ್ದಪ್ಪ ಅಂತಂದ್ರೆ ಏನಂತೀರಿ ನೀವು? ಹೋಗಿ ಯಾಕೋ ತಮ್ಮ ಮಕ್ಕಂಡಿಯಲ್ಲ ಅಂತ ಕೇಳಿದಪ್ಪ ಅಂದ್ರೆ, ಇಲ್ಲ ಬಿಡ, ನನ್ನ ಮೈಯಾಗ ಆರಾಮಿಲ್ಲ, ನನ್ನ ಶರೀರಕ್ಕೆ ಆರಾಮಿಲ್ಲ. ಏನಂತೀರಿ? ನನ್ನ ಮೈಯಾಗ ಆರಾಮಿಲ್ಲ ಅಂದ್ರೆ ನಾ ಬೇರೆ ಮೈ ಬೇರೆ, ಹೌದಿಲ್ಲ? ನಾ ಬೇರೆ ಮೈ ಬೇರೆ ಅಂತ ಅರ್ಥ ಆತಿಲ್ಲ. ಹೀಗೆ ಅರ್ಥ ಮಾಡ್ಕೋತ ಬಂದ ಹಾಗೆ ದಿನನಿತ್ಯದ ವ್ಯವಹಾರದ ಬಳಕೆಯೊಳಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸದ್ಗತಿಯನ್ನು ಅಳವಡಿಸ್ಕೊಳ್ತಕ್ಕಂಥ ಜ್ಞಾನನೂ ತುಂಬಿದಲ್ಲಿ. ಹಿಂಗಿರ್ತಕ್ಕಂಥ ಪ್ರಸಂಗದಲ್ಲಿ ಸ್ವಾರ್ಥ ಮನೋಭಾವದ ದುರ್ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರಿಗೆ ರಾಕ್ಷಸರಂತ ಕರೆದರು. ಉತ್ತಮವಾಗಿರ್ತಕ್ಕಂಥ ರೀತಿಯ ಪರಾರ್ಥವನ್ನು, ಉತ್ತಮವಾಗಿರ್ತಕ್ಕಂಥ ವಿಶಾಲ ತತ್ವದ ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರಿಗೆ ದೇವತೆಗಳು ಅಂತ ಕರೆದರು. ಇದನ್ನು ಒಂದು ಸಣ್ಣ ಕಥೆ ಮೂಲಕವಾಗಿ ನಿಮಗೆ ಹೇಳೋದಕ್ಕೆ ಸಾಧ್ಯವಾಗ್ತದೆ. ನನಗೆ ನಿಮಗೂ ಗೊತ್ತಾಗಿರ್ಬೇಕು. ದೇವರು ಮತ್ತು ದಾನವರು ಮತ್ತು ದೇವಾನ ದೇವತೆಗಳು ಎರಡು ಗುಂಪು ಯಾವಾಗಲೂ ಐತೆ. ಅದು ಜೀವನದ ಸಿದ್ಧಾಂತದೊಳಗೆ. ದಾನವರೆಲ್ಲ ರಾಕ್ಷಸರೆಲ್ಲ ಸೇರ್ಕೊಂಡು ಮಾತಾಡ್ಕೊತಿದ್ರಂತೆ. ದೇವರು ಪಾರ್ಸಾಲಿಟಿ ಭಾಳ ಮಾಡ್ತಾನೆ, ಭಾಳ ಪಕ್ಷಪಾತಿ ಅದಾನ. ದೇವತೆಗಳ ಪಕ್ಷಪಾತಿನ ಅದಾನ. ಯಾವಾಗಲೂ ದೇವತೆಗಳ ಪಕ್ಷಪಾತಿ ಅದಾನ. ಅವ್ರಿಗೆ ಅಗ್ರ ಪಂಕ್ತಿ ಕೊಡ್ತಾನ, ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಜಾಗ ಕೊಡ್ತಾನ, ಅವ್ರನ್ನ ಕರ್ಕೊಂಡು ಮಗ್ಗಲ್ದಾಗ ಕುಂದಿಸ್ಕೊಂತಾನ, ಅವ್ರನ್ನ ಹೊಗಳ್ತಾನ, ನಮಗೆ ಎಷ್ಟೊತ್ತಿದ್ರು ದೂರ ಇಟ್ಟಿರ್ತಾನ. ಯಾರಂತಾರೆ ಇದನ್ನ? ರಾಕ್ಷಸರು, ದಾನವರು. ಇವರು ತಮ್ಮ ಪಾಡಿಗೆ ತಮ್ಮ ಸಾಧನೆ ಒಳಗಿದ್ದರು ದೇವಾನ ದೇವತೆಗಳು. ದಾನವ್ರು ಹಂಗೆ ಅನ್ನೋದು ಪರಮಾತ್ಮನಿಗೆ ಗೊತ್ತಾಯ್ತು. ಪರಮಾತ್ಮನಿಗೆ ಗೊತ್ತಾಗಿ ಇವರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಜ್ಞಾನ ಬರಂಗೆ ಒಂದೇನು ವ್ಯವಸ್ಥೆ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಪಾರ್ವತಿ ಜೊತೆ ಮಾತಾಡಿ ಭಾರೀ ಭೋಜನ ಕೂಟ ಏರ್ಪಡಿಸ್ತಾನೊಂದು. ಅಡುಗೆ ಮಾಡಿಸ್ತಾನೆ. ಅಡುಗೆ ಕೈಲಾಸದೊಳಗೆ ಹಿಂಗೆ ಪ್ರಸಾದ ಐತಿ, ಊಟ, ಎಲ್ಲರೂ ಬರ್ರಿ ಅಂತ ತಿಳ್ಕೊಂಡು ದಾನವರಿಗೂ ಮತ್ತು ದೇವತೆಗಳಿಗೂ ಆಹ್ವಾನ ಕಳಿಸ್ತಾನೆ. ಇದೇನಪ್ಪ, ಯಾಕೆ ಹೊಸದಾಗಿ ಕರ ಕಳಿಸಿದ್ನಲ್ಲ ಪರಮಾತ್ಮ, ಏನು ವಿಶೇಷ? ಇಲ್ಲ, ಅಲ್ಲೇ ಕೈಲಾಸಕ್ಕೆ ಬರ್ಬೇಕಂತ ಪ್ರಸಾದ ಐತಿ ಅಂದ್ಕೊಳ್ಳೆ. ಕೈಲಾಸಕ್ಕೆ ಪ್ರಸಾದ ಅಂದ್ಕೊಳ್ಳೆ ಮತ್ತು ಹೊಟ್ಟೆ ಯಾರಿಗೆ ಚೂರು ಅನ್ನಂಗಿಲ್ಲ. ಬ್ಯಾಂಗ್ ನೀರು ಬರಾಕತ್ತಿದ್ವಿ ಎಲ್ಲರಿಗೂ. ನಡ್ರಿ ಹೋಗೋಣ ನಡ್ರಿ. ಹೋದ್ರ ಹೊಂಡಾಕತ್ರ. ಆ ಕಡೆಯಿಂದ ಆ ತಂಡ ಬಂತು, ಈ ಕಡೆಯಿಂದ ಈ ತಂಡ ಬಂತು. ಕೈಲಾಸಕ್ಕೆ ಬರೋ ದಾರಿಯೊಳಗೆ ಸಂಕೋಚ ಸ್ವಭಾವದ ದಾನ ಸ್ವರೂಪರೆಲ್ಲರೂ ಮಾತಾಡ್ಕೋತಿದ್ರು. ಅವರು ನೋಡು, ನಾವು ಹೋಗ್ತೇವಲ್ಲ ಮೊದಲೇ ಪಂಕ್ತಿಗೆ ದೇವಾನ ದೇವತೆಗಳನ್ನ ಕರಿತಾನೆ ಪರಮಾತ್ಮ. ಪಾರ್ಸಾಲಿಟಿ, ಸಣ್ಣ ಬುದ್ಧಿ, ಸಂಕೋಚ ಬುದ್ಧಿ. ದೇವಾನ ದೇವತೆಗಳನ್ನು ಮೊದಲ ಪಂಕ್ತಿಗೆ ಕರಿತಾನ, ಅವ್ರಿಗೆ ಊಟ ಮಾಡಿಸ್ತಾನ. ಅವ್ರು ಉಂಡ ಮೇಲೆ ಬಿಟ್ಟಿದ್ದನ್ನು ನಮಗೆ ಉಣಿಸ್ತಾನ ಪರಮಾತ್ಮ ಅಂತ ಅವ್ರು ಮಾತಾಡ್ಕೊತಿದ್ರು. ಹೆಂಗಾರಲ್ಲಿ ಮರ ಕೈಲಾಸದ ದರ್ಶನ ಆಕತಿ, ಪರಮಾತ್ಮ ಪ್ರಸಾದ ಸಿಗ್ತೈತೆ ಅಂತ ಇವ್ರು ಕೈ ಮುಕ್ಕೊಂಡು ಬಂದು ದೇವತೆರು ಎಲ್ಲರೂ ಬಂದು ನಿಂತ್ಕೊಂಡ್ಕೊಳ್ಳೆ. ಭಾಳ ಚಲೋ ಆತು ಬಂದಿದ್ದು. ಮತ್ತು ಪಾರ್ವತಿ ಅನ್ನಪೂರ್ಣೇಶ್ವರನ ಅಡುಗೆ ಮಾಡ್ಯಾಳ ಅಂದ್ರೆ ಏನು ಕೇಳ್ತೀರಿ? ಅಕ್ಕಿ ಕೈಯಾಗ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಗ್ರಾಸ ಭೋಜನಗಳು ರೆಡಿ ಇದ್ದು, ತರತರವಾಗಿರ್ತಕ್ಕಂಥ ಉಂಡಿ, ಲಾಡು, ಮತ್ತೊಂದು ಸುಗ್ರಾಸ ಭೋಜನಕ್ಕೆ ರೆಡಿಯಾಗಿದ್ದು. ಬಂದು ನಿಂತ್ಕೊಂಡ್ರು. ಪರಮಾತ್ಮ ಈ ಸಲ ಊಟಕ್ಕೆ ಕರಿತಾನ, ಮೊದ್ಲು ಅವ್ರನ್ನ ಕರಿತಾನೆ ನೋಡ್ಬೇಕಾರೆ ಅಂತ ಅವ್ರು ಮಾತಾಡ್ಕೊಳಕತ್ತಿದ್ರು. ಆಗಲೇ ಪರಮಾತ್ಮ ಹಂಗೆ ಮಾಡಲಿಲ್ಲ. ಇಲ್ಲಪ್ಪ, ನೀವು ಸರಿ ರೀ, ದೇವಾನ ದೇವತೆಗಳು ಆಮೇಲೆ ಊಟ ಮಾಡಿರಿ, ಪಾಪ ಭಾಳ ಹಸ್ಕೊಂಡಿರ್ತಾರೆ ಅವರು ದಾನವರು, ಅವ್ರನ್ನ ಮುಂಚೆ ಕರೀರಿ ಅಂತಂದ. ಇವ್ರು ಒಬ್ರಿಗೊಬ್ರು ಮಾರಿ ನೋಡ್ಕೊಂಡ್ರು. ನಮ್ಮನ್ನು ಮುಂಚೆ ಕರೆದನ್ಲೇ, ಬೇಷ ಹತ್ತಡಿ. ಸಂಕೋಚ ಸ್ವಭಾವ. ಬೇಷ ಆತ, ಹಿಂದ್ಲರಿಗೇನು ಉಳಿದಿರಬಾರ್ದು, ಹಂಗೆ ತಿಂದ್ಬಿಡೋಣ ಎಲ್ಲರೂ ಮಾತಾಡ್ಕೊಳಕತ್ತಿದ್ರು ಅವರು. ಕೂತವ್ರ ಅಲ್ಲ, ಅನ್ನಪೂರ್ಣೇಶ್ವರನ ಅಡುಗೆ ಮಾಡ್ಯಾಳ, ಬೇಕಾದಷ್ಟು ಇರ್ತೈತಿ, ಹಿಂಗೆ ವಿಚಾರ ಮಾಡಲಿಲ್ಲ. ಹಿಂದ್ಲರಿಗೇನು ಅನ್ಬಾರ್ದು, ಎಲ್ಲ ನಮಗೆ ಬೇಕು, ಎಲ್ಲ ನಾವು ಉಂಡ್ಬಿಡೋಣ ಅಂತ ತಿಳ್ಕೊಂಡು ಹೇಳಿ ದಾನವ್ರನ್ನೆಲ್ಲ ಕೂರಿಸಿ ಪರಮಾತ್ಮ ಎಲ್ಲರ ಕಡೆಯಿಂದ ಎಡೆ ಮಾಡಿಸಿದ. ದೊಡ್ಡ ದೊಡ್ಡ ತಟ್ಟೆ ಸುಗ್ರಾಸ ಭೋಜನಗಳು, ದೊಡ್ಡ ದೊಡ್ಡ ಉಂಡಿ ಗಿಂಡಿ ಎಲ್ಲ ಜಗ್ ಹಾಕಿ ಎಡೆ ಮಾಡಿದರು. ಎಡೆ ಮಾಡಿದ ಮೇಲೆ ಇನ್ನೇನು ಪರಮಾತ್ಮ ಇನ್ನು ಊಟ ಮಾಡೋಕೆ ಅಡ್ಡಿ ಇಲ್ಲ ಅಂತ ಪರಮಾತ್ಮನ ಅಪ್ಪಣೆ ಕೇಳೋದ್ರ ಸಲುವಾಗಿ ಉಂಡಿ ಕೈಯಾಗಿ ಹಿಡ್ಕೊಂಡು ಕೂತ್ಕೊಂಡ್ರು. ಬಾಯಿಗೆ ನೀರು ಬರಾಕತ್ತಿದ್ದು, ರುಚಿಯಾಗಿರ್ತಕ್ಕಂಥ ವಾಸನೆ, ಉತ್ತಮ ರೀತಿಯಲ್ಲಿ ಇರ್ತಕ್ಕಂಥ ಮೂಗಿಗೆ ಬಡ್ಯಾಕೆ ಹತ್ತಿತ್ತು. ತಡ ಹಾಕಿದ್ದಲ್ಲ, ಪರಮಾತ್ಮ ಯಾಕೆ ಅಪ್ಪಣೆ ಕೊಡೋಲ್ಲ, ಲಘುನ ತಿನ್ಬೇಕಾಗೈತೆ ಅಂತ ತಿಳ್ಕೊಂಡು ಹೇಳಿ ಕೈ ಹಿಡ್ಕೊಂಡ್ರು. ಹಿಂಗೆ ಕೈ ಹಿಡ್ಕೊಂಡು ಕೂಡಲೇ
ಪರಮಾತ್ಮ ಅಂದ, ತೊಗೊಳಕ್ಕೆ ಕಡ್ಡಿ ಇಲ್ಲ, ನೀವು ಉಣ್ಣಕ್ಕೆ ಕಡ್ಡಿ ಇಲ್ಲ ಅಂತ ಕೈ ಹಾಕಿದ್ ನಿಂಗೆ. ಕೈ ಹಾಕಿದ್ರು ಒಂದು ಕರಾರ ಐತಿ ಅಂದ ಪರಮಾತ್ಮ. ಒಂದು ಕರಾರ ಐತಿ. ಏನು ಕರಾರ ಏನಂದ್ರೆ ಮಣಕೆ ಮಡಿಸಬಾರ್ದು, ಹಂಗೆ ಉಣ್ಬೇಕು ನೋಡಿ ನೀವು ಅಂತ. ನಾವು ನಿಮ್ಮ ಮಣಕೆ ಮಡಿಸಬಾರ್ದು, ನೀವು ಹಂಗೆ ಉಣ್ಬೇಕು, ಸರಿನಾ? ಹಂಗೆ ಊಟ ಮಾಡ್ರಿ ಎಲ್ಲರೂ. ಕೈ ಹಿಡ್ಕೊಂಡು ನೋಡಿದ್ರೆ ಉಂಡಿನ ಮಡಿಸ್ದನ ಬಾಯಿಗೆ ಹೆಂಗೆ ಹೋಗ್ತದ, ಮಣಕೆ ಮಡಿಸ್ತಾನ. ನಿರ್ಕೊಂಡು ನೋಡಿದ್ರು ಬಾಯಾಗ ನೀರು ಬರಾಕತ್ತೇವು. ಮಗ್ಗಲ್ದಾಗ ಒಬ್ರಿಗೊಬ್ರು ಮಾತಾಡಕ್ಕೆ ಹೇಳಕತ್ತಿದ್ರು. ಪರಮಾತ್ಮ ಏನೋ ನಾಟಕ ಮಾಡ್ಯಾನ, ಬಿಡಬಾರ್ದು ಅಂದ್ರೆ ಈಗ ಹೇಳಾನಿಲ್ಲ, ಉಣ್ಣಕ್ಕೆ ಹೇಳಾನಿಲ್ಲ, ಮಣಕೆ ಮಡಿಸ್ದಂಗೆ ಹೇಳಾನಿಲ್ಲ. ಮಡಿಸ್ದಂಗನ ಉಣ್ಣೋನು, ಹೆಂಗೆ ಉಣ್ಣೋನು ಅಂದ ಮತ್ತೊಬ್ಬ ಮಗ್ಗದಾಗಿದ್ದಾವ. ಏನು ಮ್ಯಾಲೆ ತೂರ ಬುಡಕ್ಕೆ ಅಂತ ಬಾಯಿ ಒಡ್ಡಂದ. ಅಂತ ಬಾಯಿ ಒಡ್ಡಂದ. ಹೌದಿದು ಭಾಳ ಚಲೋ ಐತೆ ಐಡಿಯಾ ಅಂತ. ಒಬ್ಬ ತೂರ್ದಾವ ಅಂತ ಹೊಡಿದ, ಒಬ್ಬನ ಬಾಯಿಗೆ ಹೋತು, ಒಬ್ಬ ತುಟಿ ಹೊಡಿತು, ಒಬ್ಬ ಹಲ್ಲು ಮುರಿತು, ಒಬ್ಬ ಮೂಗು ಹೊಡಿತು, ಮಕ ಮಾರಿ ರಾಡೆ ಆತು, ಬಿದ್ದು ಉಂಡು ಒಡೆದು ಎಲ್ಲ ಪದಾರ್ಥಗಳ ಸೋರ್ಯಾಡಿ ಹೋಗ್ಬಿಟ್ಟು. ಸಾಕಷ್ಟು ಉಂಡ್ರಿ ಅನ್ಪ ಅಂತಂದ್ರೆ ಎಲ್ಲ ಮುಗಿದ್ಮೇಲೆ ಮತ್ತೆ ಬೇಕಾದ್ರೆ ಕೇಳ್ರಿ ಅನ್ನ, ಎಲ್ರಿ ಸಾಕ್ರ ಚೆಲ್ಲಾಡಿ ರ್ಯಾಡಾಗಿರೋದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಸಿದ ಪರಮಾತ್ಮ. ಕ್ಲೀನ್ ಮಾಡಿಸಿ ಮತ್ತೆ ಮಡಿ ಮಾಡಿಸಿ ಎಲ್ಲ ಮಾಡಿಸಿ, ಈಗ ನಿಮ್ಮ ಬರ್ರಿ ಕೂತ್ಕೊರಿ, ದೇವಾನ ದೇವತೆಗಳಿಗೆ ಹೇಳಿದೆ ನೀವು ಕೂತ್ಕೊಬರ್ರಿ. ಅವ್ರನ್ನ ಕೂರ್ಸಿದ್ಕೊಳ್ಳೆ. ಅವ್ರು ಹೋಗಲಿಲ್ಲ, ಮುಂದೆ ಉಂಡಾರ ಲಘು ಲಘು. ಪರಮಾತ್ಮ ಅವ್ರಿಗೆ ಕರಾರ ಇರ್ತಾನೆ, ಇಲ್ಲಿ ನೋಡೋಣ ತಡಿ. ಸ್ವಭಾವನ ಸಂಕೋಚ ಅಲ್ಲ, ಸಣ್ಣ ಬುದ್ಧಿ. ನೋಡೋಣ ಅವ್ರಿಗೆ ಹೆಂಗೆ ಉಣಿಸ್ತಾನೆ ಪರಮಾತ್ಮ. ಅವ್ರಿಗೂ ಅವೇ ಆಗಿರ್ತಕ್ಕಂಥ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಬಡಿಸಿದ ಮೇಲೆ ಇನ್ನೇನು ಕೈ ಹಿಡ್ಕೊಂಡು ಉಣ್ಬೇಕಂತ ಪರಮಾತ್ಮನ ಅಪ್ಪಣೆ ಕೇಳಾಕಂತ ಹೇಳಿ ಕೈಯಾಗ ಪರಮಾತ್ಮ ಅಪ್ಪಣೆ ಕೊಡ್ತೀರ ಅಂತ ಹೇಳಿ ತೊಗೊರ್ರಿ ತೊಗೊಂಡು. ತಡಿ ಒಂದು ಕರಾರ ಐತಿ, ಏನು ಮಣಕೆ ಮಡ್ಸಂಗಿಲ್ಲ ನೋಡಂದ ಪರಮಾತ್ಮ. ದೇವಾನ ದೇವತೆಗಳಿಗೆ ಹೇಳ್ದ, ಮಣಕೆ ಮಡ್ಸಂಗಿಲ್ಲ, ಹಂಗೆ ಉಣ್ಬೇಕಂತ. ಹೇಳ್ಯಾನ ನೋಡ, ಈಗ ಹೆಂಗೆ ಉಣ್ತಾರೆ ನೋಡೋಣ ಅವರು ಅಂತ. ಸುತ್ತಲೂ ನಿಂತಿರ್ತಕ್ಕಂಥ ದಾನವ ಗುಣಗಳೆಲ್ಲ ಅಳವಡಿಸ್ಕೊಂಡಿರ್ತಕ್ಕಂಥ ನಿಂತ್ಕೊಂಡು ನೋಡಾಕತ್ತಿದ್ರು. ಅವ್ರ ಕೈಯಾಗ ಹಿಡ್ಕೊಂಡ್ರು, ನೋಡಿದ್ರು ಬಾಯಾಗ ನೀರು ಬರಾಕತ್ತೈತಿ, ಸುಖವಾಗಿ ವಾಸನೆ ಬರಾಕತ್ತೈತಿ. ಹೊಟ್ಟಾರ ನೋಡಿದ್ರೆ ಸಿಕ್ಕಾಪಟ್ಟೆ ಹಸ್ತತಿ. ಪರಮಾತ್ಮ ಹಿಂಗೆ ಕರಾರ ಇಟ್ಟಾನ ಅಂತ ತಿಳ್ಕೊಂಡು ಹೇಳಿ ಕೈ ಹಿಡ್ಕೊಂಡು ನೋಡಿದ್ರೆ ಏನಂದ್ರೆ ಅವರು, ಓಹೋ ಇದು ಉಂಡಿ ಮಡಸಿದ ಕೈ ಮಡಿಸ್ತಾನ, ನಾನು ಬ್ಯಾಗ್ ಹೋಗೋದಿಲ್ಲ ಅಂದ್ರೆ ಇದು ನಂದಲ್ಲ ಅಂದ್ರು ಅವರು. ಇದು ನಂದಲ್ಲ, ಮತ್ತೆ ಯಾರ್ದು? ಮಗ್ಗಲ್ದಾಗ ಒಂದು ಬ್ಯಾಗ್ ಇಟ್ರಿ, ಹಿಂಗೆ ಮಗಲ್ದಾಗ ಕುಂತಿದ್ನಲ್ಲ ಅವನ ಕಡೆ ಹೋದ್ರ ಅದನ್ನು ಕೈಯ. ಐಡಿಯಾ ಚಲೋ ಐತಿ. ಇವನ ಕೈ ಇವಂದು, ಬಾಯಿ ಅವಂದು, ಮಣಕ ಮಡಚಿಲ್ಲಲ್ಲ. ತಿನ್ನಕ್ಕೆ ಶುರು ಮಾಡ್ದ. ಇವಾಗಿಟ್ಟ ಅವಾಗಿಟ್ಟ ಎಲ್ಲರೂ ಒಂದು ಚೂರು ಚೆಲ್ದಾಗ ಸುಖವಾಗಿ ಊಟ ಮಾಡಿದ್ರು. ಇಲ್ಲ ಇವನ್ನ ನಮಗೆ ಯಾಕೆ ತಿಳಿಲಿಲ್ಲ ಇದು ಅಂದ್ರೆ ಅವರು ಯಾರು? ದಾನವರು. ನಮಗೆ ಯಾಕೆ ತಿಳಿಲಿಲ್ಲ ಅಂತ ಪರಮಾತ್ಮ ಇದಕ್ಕೆ ಕರೆಸಿದ್ದೆ ನಿಮ್ಮನ್ನು. ಎಲ್ಲನೂ ನನಗೆ ಬೇಕಂತ ಸ್ವಾರ್ಥ ಮನೋವಾದ ದುಷ್ಟ ಬುದ್ಧಿ ಐತಲ್ಲ, ಆ ದುಷ್ಟ ಬುದ್ಧಿ ನಿಮ್ಮನ್ನು ದಾನವರು ಅಂತ ಕರೆಸ್ಕೊಂಡೈತಿ, ರಾಕ್ಷಸರಂತ ಕರೀತಾರೆ. ಇದು ನಂದಲ್ಲ ಅಂದ್ರೆ ಇನ್ನೊಬ್ಬರಿಗೆ ಉಪಯೋಗ ಆಗಲಿಲ್ಲ, ಏನು ತಪ್ಪೈತಿ? ಇದು ನಂದಲ್ಲ ಅಂದ್ರೆ ಇನ್ನೊಬ್ಬರಿಗೆ ಉಪಯೋಗ ಆಗಲ್ಲ ಅಂತ ತಿಳ್ಕೊಂಡು ದೊಡ್ಡ ಮನಸ್ಸು ಮಾಡಿ ಇನ್ನೊಬ್ಬರಿಗೆ ತಿನ್ಸಕ್ಕೆ ಹೋಗ್ಯಾನ ನೋಡ್ರಿ. ಅದು ದೇವಗುಣ. ಈ ದೇವಗುಣದ ಗುಣಗಳನ್ನು ಯಾರು ಅಳವಡಿಸ್ಕೊತಾರ ಆ ದೇವಿ ಕೃಪೆಗೆ ಪಾತ್ರರಾಗಿ ಬಿಡ್ತಾನೆ, ಪರಮಾತ್ಮ ಕೃಪೆಗೆ. ಅವಾಗ ಅಂದ್ಕೊಂಡ್ರೆ ಎಲ್ಲರೂ ಅವರು ನಮಗೆ ತಿಳಿಲಿಲ್ಲ. ಇದೇ ಕಾರಣಕ್ಕೆ ಸ್ವಾರ್ಥ ಮನೋಭಾವದ ಬುದ್ಧಿ ಐತಲ್ಲ, ರಾಗದ್ವೇಷ ಬಂತು ನೋಡ್ರಿ. ನನಗ ಬೇಕು, ನಾನಾ ಇರಬೇಕು, ನನಗ ಎಲ್ಲ ಇರಬೇಕು. ಮಧುಕೈಟವರು ಒದೆ ಆಗ್ತದೆ ನೋಡ್ರಿ. ಎಲ್ಲ ನನಗ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಹುಟ್ಟೋದು ಇಂಥ ದುರ್ಗುಣಗಳ ಅಪರೂಪವಾಗಿರ್ತಕ್ಕಂಥ ದುಷ್ಪ್ರಭಾವದಿಂದ, ಸಂಸ್ಕಾರಹೀನತೆಯಿಂದ. ಇವುಗಳನ್ನೆಲ್ಲ ನೋಡ್ಕೊಂಡಾಗ ಅನ್ಸಕ್ಕೆ ಶುರು ಮಾಡ್ತವ್ರಿಗೆ, ನಾವು ತಿಳ್ಕೊಬೇಕಾಗಿತ್ತ ಮುಗಿದು ಹೋತು ಅದು ಕತಿ. ಅವ್ರದ್ದು ಪಾಳೆ ಮುಗಿದಿತ್ತು, ಸುಖವಾಗಿ ಊಟ ಮಾಡಿದ್ರು ಅವರು. ಆಗ ಪರಮಾತ್ಮ ಬುದ್ಧಿ ಹೇಳಿದಂತ, ನನ್ನ ಹತ್ರ ಪಾರ್ಸಾಲಿಟಿ ಇಲ್ಲ, ನಾನು ಎಲ್ಲರಿಗೂ ಒಂದೇ ಥರದ ಆಶೀರ್ವಾದ ಮಾಡ್ತೇನೆ. ಪ್ರಶ್ನೆನ ಎಲ್ಲರಿಗೂ ಒಂದೇ ಥರ ಆಶೀರ್ವಾದ ಮಾಡ್ತೇನೆ. ಅದರ ಸದುಪಯೋಗ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ, ಆಚಾರ ಸಿದ್ಧಾಂತ ನಿಮ್ಮ ಜೀವನದೊಳಗೆ ಬರಬೇಕು ಅನ್ನಪ್ಪ ಅಂತಂದ್ರೆ ನೀವೆಲ್ಲರೂ ಹೆಂಗಿರ್ಬೇಕು ಅನ್ನಪ್ಪ ಅಂದ್ರೆ ಸ್ವಾರ್ಥದ ಮನೋಭಾವ ಬಿಡಬೇಕು, ದುರ್ಗುಣಗಳನ್ನು ಬಿಡಬೇಕು. ನನಗಾಗ್ಲಿಕ್ರೆ ಇನ್ನೊಬ್ಬರ ಉಣ್ಲಿ. ಜೀವನದೊಳಗೆ ನನ್ನ ಸಾಧನೆಯೊಳಗೆ ಏನು ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸದ್ಗತಿಯನ್ನು ಅಳವಡಿಸ್ಕೊಳ್ತಕ್ಕಂಥ ಸದ್ಗುಣಗಳು ಬೆಳೆದು ಬರಬೇಕು. ಅದಕ್ಕೆ ದಾಸೋಹಂಭಾವಿತನ ಅಂತ ಕರೀತಾರೆ. ಈ ದಾಸೋಹಂಭಾವಿತನದ ಸದ್ಗುಣಗಳು ಎಲ್ಲಿರ್ತದೆ ಅದು ಶರಣ ಸಿದ್ಧಾಂತ. ಮನುಷ್ಯನ ಜೀವನದೊಳಗೆ ಹಂಚ್ಕೊಂಡು ಉಣ್ಣೋ ಬುದ್ಧಿ ಬರಬೇಕು ಮನುಷ್ಯಾಗ. ಹಂಚ್ಕೊಂಡು ಉಣ್ಣೋ ಬುದ್ಧಿ ಬರಲಿಲ್ಲ ಅನ್ನಪ್ಪ ಅಂದ್ರೆ ಅದು ರಾಕ್ಷಸ ಗುಣನ, ಅನುಮಾನನೇ ಇಲ್ಲ. ಆ ರೀತಿಯಲ್ಲಿ ಶರಣ ಸಿದ್ಧಾಂತ ಹೇಳೋದು, ನಾಹಂ ಕೋಹಂ ಸೋಹಂ ಎಂದೆನಿಸದೆ ದಾಸೋಹಂಭಾವಿಯಾಗಿರಿಸಯ್ಯ. ಮನುಷ್ಯನ ಜೀವನದ ಸಫಲತೆಗಳನ್ನು ಅಳವಡಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ವಿಕಾಸದೊಳಗೆ ಮನುಷ್ಯ ತನ್ನ ಜೀವನದ ಸಾರ್ಥಕ ಸದುಪಯೋಗ ಮಾಡ್ಕೋಬೇಕನ್ನಪ್ಪ ಅಂದ್ರೆ
ಶರೀರದ ಸಂಪೂರ್ಣವಾಗಿರ್ತಕ್ಕಂಥ ಸದುಪಯೋಗ ಆಗ್ಬೇಕು. ಶರೀರ ಸದುಪಯೋಗ ಆಗ್ಬೇಕಂದ್ರೆ ಏನರ್ಥ? ಬಹುಜನ್ಮ ಪುಣ್ಯ ಪುಣ್ಯನ, ಎಷ್ಟೋ ಜನ್ಮದ ಪುಣ್ಯದ ಫಲಸ್ವರೂಪದಿಂದ ಈ ಶರೀರ